ಎಲ್ಲರಿಗೂ ಇವತ್ತು ನಾನು ಒಂದು ಹೊಸ ವಿಷಯ ಹೇಳೋಣ ಅಂತ ಬಂದಿದ್ದೀನಿ. ಅದು ಏನಪ್ಪ ಅಂದರೆ ಸ್ವಯಂ ಪ್ರೀತಿ, ಸೆಲ್ಫ್ ಲವ್. 45 ವರ್ಷ ಆದಮೇಲೆ ನಾವು ಈ ಸೆಲ್ಫ್ ಲವ್ ಅಂದರೆ ಸ್ವಯಂ ಪ್ರೀತಿಯನ್ನು ನಮಗೋಸ್ಕರ ನಾವು ಮಾಡಿಕೊಳ್ಳೇಬೇಕು. ಏಕೆಂದರೆ ಇಷ್ಟು ದಿವಸ ನಮಗೆ ಅದರ ಅವಶ್ಯಕತೆ ಇರಲ್ಲ, ಮತ್ತು ಅದ್ರ ಬಗ್ಗೆ ಯೋಚನೆ ಮಾಡೋ ಟೈಮೂ ಇರಲ್ಲ. ಅದಕ್ಕೋಸ್ಕರ ನಾವು ಈ ಸೆಲ್ಫ್ ಪ್ರೀತಿಯನ್ನು ಅಂದರೆ ಸ್ವಯಂ ಪ್ರೀತಿಯನ್ನು 45 ವರ್ಷ ಆದಮೇಲೆ ಹೇಗೆ ಅನುಸರಿಸಬೇಕು, ಹೇಗೆ ನಾವು ಫಾಲೋ ಮಾಡಬೇಕು ಅನ್ನೋದನ್ನು ನಾನು ಹೇಳಕ್ಕೆ ಬಂದಿದ್ದೀನಿ. ಬನ್ನಿ ನೋಡೋಣ. 45 ವಯಸ್ಸಾದಮೇಲೆ ಸ್ವಯಂ ಪ್ರೀತಿ ಮಾಡೋದು ತುಂಬ ಮುಖ್ಯ. ಯಾಕಪ್ಪ ಅಂದರೆ ನಾವು ಇದನ್ನು ಮಾಡಲೇಬೇಕಾಗಿರೋ ಸ್ಥಿತಿನಲ್ಲಿ ಇರ್ತೀವಿ. ಇದು ಒಂದು ಲಕ್ಸುರಿ ಅಲ್ಲ, ಇದು ಒಂದು ಅವಶ್ಯಕತೆ. ಇದು ಲಕ್ಸುರಿ ಅಲ್ಲ, ನಮ್ಮನ್ನು ಪ್ರೀತಿಸ್ಕೊಳ್ಳೋದು ನಾವು, ಇದು ಒಂದು ಅವಶ್ಯಕತೆ. ಆದ್ದರಿಂದ ಸ್ವಯಂ ಪ್ರೀತಿ 45 ವರ್ಷ ಆದಮೇಲೆ ನಮಗೆ ಬೇಕೇ ಬೇಕು. ಈ ಏಜ್ ಅಷ್ಟಕ್ಕೆ ನಮ್ಮ ಸಂಬಂಧಗಳು, ನಮ್ಮ ದೇಹ, ನಮ್ಮ ಸುತ್ತಮುತ್ತ ವಾತಾವರಣ ಎಲ್ಲವೂ ಸಹ ಚೇಂಜ್ ಆಗಿರುತ್ತೆ, ಅಂದರೆ ಬದಲಾವಣೆ ಆಗಿರುತ್ತೆ. ಅದನ್ನು ಸರಳವಾಗಿ ರಿಯಲ್ ಆಗಿ ತಗೋಬೇಕು ಅಂದರೆ ನಾವು ನಮ್ಮ ಸ್ವಯಂ ಪ್ರೀತಿಯನ್ನು ಮಾಡಿಕೊಳ್ಳೇಬೇಕು. ಇದು ಮೊದಲನೆಯದಾಗಿ ನಾವು ಮಾಡಬೇಕಾಗಿರುವಂತಹ ಕೆಲಸ 45 ಆದಮೇಲೆ. ಆಯಿತಾ? ಮತ್ತೊಂದು ವಿಷಯ, ಸ್ವಯಂ ಪ್ರೀತಿ ಅನ್ನೋದನ್ನು ನಾವು ರಿಯಲ್ ಲೈಫ್ ದೃಷ್ಟಿಯಲ್ಲಿ ನೋಡೋಣ. ನಾವು 45 ವರ್ಷ ಆಗೋವಷ್ಟರಲ್ಲಿ ನಮ್ಮ ಜೀವನವನ್ನು ಇತರರಿಗೋಸ್ಕರನೇ ಕಳೆದುಬಿಟ್ಟಿರ್ತೀವಿ. ನಮಗೋಸ್ಕರ ನಾವು ಏನೂ ಮಾಡ್ಕೊಂಡಿರಲ್ಲ, ಇತರರಿಗೋಸ್ಕರನೇ ನಾವು ಕಳೆದಿರ್ತೀವಿ. ಹೇಗಪ್ಪ ಅಂದರೆ ಕುಟುಂಬ, ಮಕ್ಕಳು, ಗಂಡ, ಸಮಾಜ, ಇದರಲ್ಲೇ ನಾವು ನಮ್ಮ 45 ವರ್ಷಗಳನ್ನು ಕಳೆದ್ಬಿಟ್ಟಿರ್ತೀವಿ. ಯಾವ ನಮಗೋಸ್ಕರ ಯೋಚನೆ ಮಾಡುವಂತಹ ಒಂದೇ ಒಂದು 5 ನಿಮಿಷವೂ ಸಹ ನಮ್ಮದಾಗಿ ನಾವು ಮಾಡಿಕೊಂಡಿರಲ್ಲ. ಎಲ್ಲವೂ ಸಹ ನಾವು ಕಳೆದ್ಬಿಟ್ಟಿರ್ತೀವಿ. ಈ ರೀತಿ ನಮ್ಮ ಏಜನ್ನು ಅಂದರೆ ನಮ್ಮ ವಯಸ್ಸನ್ನು. ಮನೆ, ಮಕ್ಕಳು, ಸಮಾಜ, ಗಂಡ ಇವುಗಳಿಗೋಸ್ಕರನೇ ನಾವು ನಮ್ಮ ಪೂರ್ತಿ ಲೈಫನ್ನೇ ಅವ್ರಿಗೋಸ್ಕರ ಮೀಸಲಿಟ್ಬಿಟ್ಟಿರ್ತೀವಿ. ಈಗ ನಮಗೋಸ್ಕರ ನಾವು ಸ್ವಲ್ಪ ಟೈಮನ್ನು ಮಾಡಿಕೊಂಡು ನಮಗೋಸ್ಕರ ಯೋಚನೆ ಮಾಡೋದ್ರಲ್ಲಿ, ಅಂದರೆ ಸ್ವಯಂ ಪ್ರೀತಿ ಮಾಡ್ಕೊಳ್ಳೋದ್ರಲ್ಲಿ ಯಾವ ತಪ್ಪು ಇಲ್ಲ ಅಂತ ನಾನು ಹೇಳ್ತೀನಿ. ವಿಷಯ ಏನಪ್ಪ ಅಂದರೆ ಈ ವಯಸ್ಸಲ್ಲಿ ಮಾನಸಿಕ ಆರೋಗ್ಯ ಸ್ವಲ್ಪ ಹದಗೆಡುತ್ತೆ. ನಮ್ಮ ಮಾನಸಿಕ ಸ್ಥಿತಿಯನ್ನು ಸ್ಥಿಮಿತದಲ್ಲಿ ಇಟ್ಕೋಬೇಕು ಅಂದರೆ ನಾವು ನಮಗೋಸ್ಕರ ಸ್ವಲ್ಪ ಟೈಮನ್ನು, ಸ್ವಲ್ಪ ಪ್ರೀತಿಯನ್ನು ಮಾಡ್ಕೋಬೇಕಾದ ಅವಶ್ಯಕತೆ ಇದೆ. ಮಾನಸಿಕ ಸ್ಥಿತಿ ಅಂದರೆ ಈ ವಯಸ್ಸಲ್ಲಿ ಒಂಟಿತನ ತುಂಬ ಕಾಡುತ್ತೆ, ಮತ್ತು ಆರೋಗ್ಯ ಸಮಸ್ಯೆ ಇರುತ್ತೆ, ಮತ್ತು ಓವರ್ ಥಿಂಕಿಂಗ್ ಮಾಡ್ತೀವಿ. ಓವರ್ ಥಿಂಕಿಂಗು ತುಂಬಾ ಮಾಡ್ತೀವಿ ಈ ವಯಸ್ಸಲ್ಲಿ. ಒಂಟಿಯಾಗಿದ್ದೀವಲ್ಲ ಅಂತ ಬೇರೆ ಬೇರೆ ಫೀಲಿಂಗ್ಗಳು ಸಹ ನಮಗೆ ಬರುತ್ತೆ. ಇದನ್ನು ಇಂಗ್ಲೀಷ್ನಲ್ಲಿ ಎಂಪ್ಟಿ ನೆಸ್ಟ್ ಸಿಂಡ್ರಮ್ ಅಂದರೆ ಪಂಜರದಲ್ಲಿ ಯಾರೂ ಇಲ್ಲದೆ ಇದ್ದರೂ ಕಾಯಿಲೆ ಇದೆ ಅನ್ನೋ ಅರ್ಥವನ್ನು ಇದು ಕೊಡುತ್ತೆ. ಎಂಪ್ಟಿ ನೆಸ್ಟ್ ಸಿಂಡ್ರಮ್ ಅಂತ ಕರೀತಾರೆ ಇದನ್ನು. ಆ ಸಮಯದಲ್ಲಿ ನಮಗೆ ಸೆಲ್ಫ್ ಲವ್ ತುಂಬ ಇಂಪಾರ್ಟೆಂಟು. ಈ ಸೆಲ್ಫ್ ಲವ್ ನಮಗೆ ಧೈರ್ಯವನ್ನು ಕೊಡುತ್ತೆ, ಒಂಟಿತನವನ್ನು ಹೋಗಲಾಡಿಸುತ್ತೆ, ನಮ್ಮನ್ನು ನಾವು ಅರ್ಥ ಮಾಡ್ಕೊಳ್ಳೋಕ್ಕೆ ಸಹಾಯ ಮಾಡುತ್ತೆ, ಮತ್ತು ಒಂಟಿತನ ನಮ್ಮ ಮನಸ್ಸು ಶಾಂತವಾಗಿರುತ್ತೆ. ಈ ಸೆಲ್ಫ್ ಅಂದರೆ ಸ್ವಯಂ ಪ್ರೀತಿಯನ್ನು ಮಾಡ್ಕೊಳ್ಳೋದ್ರಿಂದ ಈ ಎಲ್ಲವೂ ಸಹ ನಮಗೆ ಸಿಗುತ್ತೆ. ನಂತರ ಈ ದೇಹದ ಶಕ್ತಿ ಕುಗ್ಗೋಗುತ್ತೆ, ಕಡಿಮೆ ಆಗ್ತಾ ಬರುತ್ತೆ, ಸಮಸ್ಯೆ ಶುರುವಾಗುತ್ತೆ. ಸ್ವಯಂ ಪ್ರೀತಿ ಇದ್ದರೆ ನಾವು ನಮ್ಮನ್ನು ನಾವು ಸುಧಾರಿಸ್ಕೋತೀವಿ, ಪ್ರೀತಿ ಮಾಡ್ತೀವಿ. ಆಗ ಆರೋಗ್ಯನೂ ಬರುತ್ತೆ, ಮತ್ತು ಕಾಯಿಲೆನೂ ದೂರ ಹೋಗುತ್ತೆ. ಅಂದರೆ ಸೆಲ್ಫ್ ಲವ್ ಅಂದರೆ ಸ್ವಯಂ ಪ್ರೀತಿ ತುಂಬ ಮುಖ್ಯ 45 ವರ್ಷಗಳು ಆದ ನಂತರ ಅಂತ ತಿಳ್ಕೊಳ್ಳಿ. ನೀವೇ ಸೆಲ್ಫ್ ಲವ್ ಮಾಡ್ಕೊಳ್ಳಿ. ನಿಮ್ಮ
ದೇಹ ಯಾವ ರೀತಿ ಇದಕ್ಕೆ ಕೋಆಪ್ರೇಟ್ ಮಾಡುತ್ತೆ ಅನ್ನೋದು ನಿಮಗೆ ಆವಾಗ ಗೊತ್ತಾಗುತ್ತೆ. ಸ್ವಯಂ ಪ್ರೀತಿ ಮಾಡೋದ್ರಿಂದ ನಿಮ್ಮ ದೇಹದ ಕಾಳಜಿ ತಗೋತೀರಾ, ಆಗ ದೇಹಕ್ಕೂ ಸಹ ಸಂತೋಷ ಆಗುತ್ತೆ. 25 ಆದಮೇಲೆ ನಾನು ಯಾರು, ನಾನು ಯಾಕೆ ಈ ರೀತಿ ಆಗ್ಬಿಟ್ಟಿದ್ದೀನಿ ಅನ್ನೋ ಚಿಂತೆ, ಅದಕ್ಕೆ ಆ ಪ್ರಶ್ನೆಗೆ ಉತ್ತರವೂ ಸಹ ನಾವು ಸೆಲ್ಫ್ ಲವ್ ಮಾಡ್ಕೊಳ್ಳೋದ್ರಿಂದ ಸಿಗುತ್ತೆ. ಸ್ವಯಂ ಪ್ರೀತಿ ಮಾಡ್ಕೊಳ್ಳೋದ್ರಿಂದ ಸಿಕ್ಕೇ ಸಿಗುತ್ತೆ. ಪ್ರೀತಿ ಅಂದರೆ ಏನು ಅಂದರೆ ಹೊಸ ಅಭ್ಯಾಸಗಳನ್ನು ಬೆಳೆಸ್ಕೊಳ್ಳೋದು, ಹೊಸ ಹೊಸ ಜನರೊಂದಿಗೆ ಬೆರೆಯೋದು, ಹೊಸ ಹೊಸ ವಿಷಯಗಳನ್ನು ತಿಳ್ಕೊಳ್ಳೋದು. ಮತ್ತು ಈಗ ಮೀಡಿಯಾಗಳು ತುಂಬ ಮುಂದುವರೆದಿದೆ, ಅದ್ರ ಬಗ್ಗೆನೂ ಸಹ ನಾವು ಸ್ವಲ್ಪ ಕಾನ್ಸಂಟ್ರೇಟ್ ಮಾಡೋದು. ಈ ವಿಷಯಗಳನ್ನು ಮಾಡ್ತಾ ಇದ್ದರೆ ನಾವು ಸಹ ಎಲ್ಲ ವಿಷಯಗಳನ್ನು ತಿಳ್ಕೊಂಡಿರಂಗಾಗುತ್ತೆ. ಮತ್ತು ನಾವು ಸಹ ಎಲ್ಲದರಲ್ಲೂ ಭಾಗವಹಿಸ್ದಂಗೆ ಆಗುತ್ತೆ. ಅಂದರೆ ಇದು ಒಂಥರ ಸೆಲ್ಫ್ ಲವ್ ಅಂತಲೇ ಹೇಳಬಹುದು, ಅಂದರೆ ಸ್ವಯಂ ಪ್ರೀತಿ ಅಂತ ಸಂಬಂಧಗಳನ್ನು ಆರೋಗ್ಯವಾಗಿರಿಸಲು, ಅಂದರೆ ಉತ್ತಮ ಸಂಬಂಧ ಬೆಳೆಸಲು ನಾವು ನಮ್ಮನ್ನು ಪ್ರೀತಿಸ್ಕೊಳ್ಳೋದು ಫಸ್ಟು ಮುಖ್ಯವಾಗಿ ಬೇಕು. ನಮ್ಮನ್ನು ನಾವೇ ದ್ವೇಷ ಮಾಡಿಕೊಂಡ್ರೆ ಏನು ಹೋಗತ್ತಾ ಅಂತ ಹೇಳಿದ್ರೆ ಯಾರೂ ಸಹ ನಮಗೆ ಗೌರವ ಕೊಡಲ್ಲ. ಮೊದಲು ನಮ್ಮನ್ನು ನಾವು ಸಿಕ್ಕ ಸಂಬಂಧಗಳಿಂದ ದೂರ ಇರಬೇಕು. ಏಕೆಂದರೆ ಇಲ್ಲದೇ ಇರುವಂಥ ವಿಚಾರಗಳನ್ನು ತಲೆಯಲ್ಲಿ ತುಂಬಕ್ಕೆ ಬರುವಂತಹ ಸಂಬಂಧಗಳಿಂದ ನಾವು ದೂರ ಇದ್ದಷ್ಟು ನಮ್ಮನ್ನು ನಾವು ಪ್ರೀತಿಸ್ಕೊಂಡಷ್ಟೇ ಮುಖ್ಯವಾಗುತ್ತೆ. ಮತ್ತು ನಾವು ಹುಷಾರಾಗಿ ಇರಬಹುದು ಜೀವನದಲ್ಲಿ. ಬೇಡದೇ ಇರೋ ವಿಚಾರಗಳಿಗೆ ನಾವು ತಲೆ ಹಾಕಬಾರ್ದು, ಮತ್ತು ಬೇಡದೇ ಇರೋ ವಿಚಾರಗಳಿಗೆ ಯಾರನ್ನಾರು ಕೂಡಿಸ್ಕೊಂಡು ಅದ್ರ ಬಗ್ಗೆ ಚರ್ಚೆನೂ ಸಹ ಮಾಡೋಕ್ಕೆ ಹೋಗಬಾರ್ದು. ಅದರಿಂದ ನಮ್ಮ ಸಂಬಂಧಗಳು ತುಂಬ ಉತ್ತಮವಾಗುತ್ತೆ. ಮತ್ತು ಯಾವುದೂ ನೋ ಅನ್ನೋ ಹಾಗಿಲ್ಲ, ಎಲ್ಲವೂ ಸಹ ಎಸ್ ಅಂತ ಹೇಳಿಕೊಂಡು ನಾವು ಆರಾಮವಾಗಿ ಎಲ್ಲದರಲ್ಲೂ ಎಂಗೇಜ್ ಆಗಿ ನಮ್ಮ 45+ ಏಜ್ಗಳನ್ನು ಕಳೀತಾ ಹೋಗ್ಬೋದು. ಆಗ ನಮಗೆ ಒಂಟಿತನ ಅಂತಲೂ ಅನಿಸಲ್ಲ, ನಮ್ಮ ಹವ್ಯಾಸಗಳನ್ನು ಸಹ ನಾವು ಬೆಳೆಸ್ಕೋಬಹುದು. ಮೊದಲು ನೀವೆಲ್ಲ ಒಂದೊಂದು ಯೂಟ್ಯೂಬ್ ಚಾನಲನ್ನು ಓಪನ್ ಮಾಡಿ ನೀವು ಸಹ ಈ ಚಾನಲಲ್ಲಿ ಯಾವ ರೀತಿ ಕೆಲಸ ಮಾಡ್ಬೋದು, ಎಡಿಟ್ ಮಾಡ್ಬೋದು, ಯಾವ್ಯಾವುದ್ರ ಬಗ್ಗೆ ನಾವು ವಿಡಿಯೋ ಮಾಡ್ಬೋದು, ಬೇರೆಯವರ ವಿಡಿಯೋಗಳಿಂದ ಏನು ತಿಳ್ಕೋಬಹುದು ಅನ್ನೋದನ್ನು ನಾವು ಎಂಗೇಜ್ ಆಗಿದ್ದಾಗೆ ನಾವು ತಿಳ್ಕೊಳ್ಳೋದಕ್ಕೆ ಸಾಧ್ಯ. ನಾನು ಮಾಡೋಕ್ಕಾಗಲ್ಲಪ್ಪ, ಅದು ನನಗೋಸ್ಕರ ಅಲ್ಲಪ್ಪ ಅಂತ ಅಂದ್ಕೊಳ್ಳೇಬೇಡಿ. ಯಾರು ಬೇಕಾದರೂ ಯೂಟ್ಯೂಬ್ ಚಾನಲನ್ನು ಓಪನ್ ಮಾಡ್ಬೋದು. ನಿಮ್ಮ ಅದೃಷ್ಟ ಇದ್ದರೆ ನಿಮಗೆ ಸಂಪಾದನೆ ಬೇಡ, ಅಟ್ಲೀಸ್ಟ್ ರೆಕಗ್ನೇಷನ್ ಆದರೂ ಸಿಗುತ್ತೆ, ನಿಮ್ಮ ಮನಸ್ಸಿಗೆ ಶಾಂತಿನೂ ಸಿಗುತ್ತೆ, ನೀವು ಒಂಟಿ ಅಲ್ಲ ಅನ್ನೋದು ಸಹ ನಿಮಗೆ ಗೊತ್ತಾಗುತ್ತೆ. ನಮ್ಮ ದೇಹವನ್ನು ನಮ್ಮನ್ನು ನಾವು ಮೊದಲು ಪ್ರೀತಿಸ್ಕೋಬೇಕು, ಆಮೇಲೆ ಎಲ್ಲರೂ ಪ್ರೀತಿ ಮಾಡೇ ಮಾಡ್ತಾರೆ. ಆಗ ಆಗಲಿಲ್ಲ, ವಯಸ್ಸಲ್ಲಿ ನಮಗೆ ತುಂಬ ಟೆನ್ಷನ್ ಇರುತ್ತೆ, ಮತ್ತು ಜವಾಬ್ದಾರಿಗಳಿರುತ್ತೆ, ಅದನ್ನು ನಾವು ಮಾಡ್ಕೊಳ್ಳೋಕ್ಕಾಗಿಲ್ಲ ಅಂದಾಗ, ಈಗ ಮಕ್ಕಳು ಎಲ್ಲ ಬೆಳೆದಿರ್ತಾರೆ, ಅವ್ರ ಪಾಡಿಗೆ ಅವರು ಅವ್ರ ಜೀವನವನ್ನು ಮಾಡ್ಕೋತಾ ಇರ್ತಾರೆ. ಆಗಿರಬೇಕಾದ್ರೆ ನಾವು ನಮ್ಮ ಚಿಂತೆಯನ್ನು, ನಮ್ಮ ಆರೋಗ್ಯವನ್ನು ನಾವು ನೋಡ್ಕೋಬೇಕಲ್ವ. ಅದಕ್ಕೋಸ್ಕರ ನಮ್ಮನ್ನು ನಾವು ಪ್ರೀತಿಸೋದನ್ನು ನಾವು ಫಸ್ಟು ಕಲಿಬೇಕು. ಈ ಕಲಿತಾದ್ಮೇಲೆ, ಹವ್ಯಾಸಗಳಾದಮೇಲೆ ಸ್ವಲ್ಪ ಯೋಗವನ್ನು ಮಾಡಬೇಕು, ಸ್ವಲ್ಪ ಎಕ್ಸಸೈಸ್ ಮಾಡಬೇಕು, ಸ್ವಲ್ಪ ವಾಕಿಂಗ್ ಹೋಗಬೇಕು. ಒಟ್ಟಿನಲ್ಲಿ ನಮ್ಮನ್ನು ನಾವು ಎಂಗೇಜ್ ಆಗಿ ಇಟ್ಕೋಬೇಕು. ಆಗ ನಮ್ಮ ಪ್ರೀತಿ ನಮಗೆ ಸಿಗುತ್ತೆ, ಆಯಿತಾ? ಬೇರೆಯವರು ಪ್ರೀತಿಸೋದಕ್ಕಿಂತ ನಮ್ಮನ್ನು ನಾವು ಪ್ರೀತಿಸ್ಕೋಬೇಕು, ಅದೇ ಸೆಲ್ಫ್ ಲವ್. ಓಕೆನಾ? ನೀವಿಗೆ ಇದನ್ನು ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ಎಲ್ಲರೂ ಮಾಡಿ, ಆಗ ನಿಮಗೆ ಅರ್ಥ ಆಗುತ್ತೆ. ಸೆಲ್ಫ್ ಲವ್ ಮಾಡೋದ್ರಿಂದ, ಸ್ವಯಂ ಪ್ರೀತಿ ಮಾಡೋದ್ರಿಂದ ನಮ್ಮ ಮನಸ್ಸು ಹಗುರ ಆಗುತ್ತೆ. ನಿಮಗೆ ಈ ವಿಡಿಯೋ ಇಷ್ಟ ಆಯಿತು ಅನಿಸುತ್ತೆ. ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಫಸ್ಟು ನಮ್ಮನ್ನು ನಾವು ಪ್ರೀತಿಸ್ಕೊಳ್ಳೋದನ್ನು ಕಲಿಯೋಣ. ನಮಸ್ತೆ.